ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಜನವರಿ 1ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಅಂದರೆ ಈ ವರ್ಷದ ಮೊದಲನೇ ವ್ಲಾಗ್. ಜನವರಿ 1ನೇ ತಾರೀಕು ಗುರುವಾರ ಬಂದಿದ್ರಿಂದ ಮೊದಲಿಗೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ರಾಯರ ಮಠಕ್ಕೆ ಹೊರಟಿದ್ವಿ. ಮಕ್ಕಳಿನ್ನೂ ಮಲಗಿದ್ರಿಂದ ನಾನು ಮತ್ತು ನಮ್ಮ ಪತಿದೇವರು ಮಾತ್ರ ಹೊರಟ್ವಿ. ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ಜನ ಇರಲ್ಲ ಅಂತಲೇ ಇಲ್ಲಿಗೆ ಹೋಗೋಣ ಅಂದಿದ್ದು. ಯಪ್ಪ, ಇಲ್ಲ ಎಷ್ಟು ಜನ ಇದ್ದಾರೆ ಅಲ್ಲ. ಎಲ್ಲ ಕಡೆ ರಶ್ ಇರುತ್ತೆ, ಇವತ್ತಿಲ್ಲ, ಇಲ್ಲಿ ಹೋದ್ರೆ ರಶ್ ಇರಲ್ಲ ಅಂತ ಬಂದಿದ್ದು. ಇಲ್ಲಿಗೆ ಸಾಮಾನ್ಯ ಯಾರೂ ಬರೋದಿಲ್ಲ, ಹಾಗಂತ ನಾವು ಇಲ್ಲಿಗೆ ಹೊರಟು ಬಂದ್ವಿ. ಇಲ್ಲಿ ಮೋಯೆ ಆಗೋಯ್ತು ನಮಗೆ. ಜನ ಇರಲ್ಲ, ಆರಾಮಾಗಿ ಹೋಗಿ ಬರೋಣ ಅನ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಇಷ್ಟು. ಮೇ ಬಿ ನಮ್ಮ ಹಾಗೇನೆ ಇಲ್ಲಿ ಜಾಸ್ತಿ ಜನ ಇರಲ್ಲ ಅಂತಾನೆ ಇವತ್ತೆಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಜನ ಇದ್ರು. ದೇವಸ್ಥಾನದ ಮಂಡಳಿ ಏನಿರುತ್ತೆ ಅವ್ರಗಳಿಗೂ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಇಷ್ಟು ಜನ ಬರಬಹುದು ಇವತ್ತು ಅಂತ. ಬಟ್ ಇಲ್ಲಿಗೆ ನಾನು ಸುಮಾರು ಬಾರಿ ಬಂದಿದ್ದೀನಿ. ಎಷ್ಟು ರಶಲ್ಲೂ ಆರಾಮಾಗಿ ರಾಯರ ದರ್ಶನ ಆಯಿತು, ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ವಿ ನಾವು. ಇನ್ನು ಈ ವರ್ಷ ಇಡೀ ಚೆನ್ನಾಗೇ ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಮನೆಗೆ ಹೊರಟ್ವಿ. ಇದು ಅಲ್ಲಿ ಇರುವಂಥ ಒಂದು ಕೆರೆ ತುಂಬಾ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಾನು ಮಾತಾಡ್ಕೊಂಡು ಬರ್ತಾ ಇದ್ದೆ. ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಎಲ್ಲ ಬಂದರೆ ಹೇಗಿರುತ್ತೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ. ಬಟ್ ಇಷ್ಟರಲ್ಲಿ ನನಗೆ ಕಾಲು ಸ್ವಲ್ಪ ಒಂಥರ ಉಳುಕ್ದಂಗಾಗಿ ಮನೆಗೆ ಬರ್ತಿದ್ದಂಗೆ ಸ್ವಲ್ಪ ಪ್ಯಾಚ್ ಹಾಕೊಳ್ಳೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ನ ಕತ್ಲೆ ಅನ್ನಿಸ್ತಾ ಇದೆ. ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಸ್ವಲ್ಪ ಉಳುಕ್ದಂಗೆ. ತಲೆ ಬಚ್ಕೊಳ್ಳಲ್ವಾ? ನಂಗೆ ಕಾಲು ನೋವು ಹಾಕ್ಕೊಡಿ ಮತ್ತೆ. ಇದೆ ಬನ್ನಿ. ಇಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ಹಾಂ, ಬಟ್ ಒಂದು ಸ್ವಲ್ಪ ಈ ಕಡೆಗೆ ಹಾಕಿ. ಸ್ವೆಲ್ಲಿಂಗ್ ಇದೆ ಅನ್ಸುತ್ತೆ ರೀ. ತುಳ್ದಂಗಾಗಲಿಲ್ಲ, ಸ್ವೆಲ್ಲಿಂಗ್ ಇದೆ ಅನಿಸ್ತಾ ಇದೆ. ಚಿಕ್ಕ ಈ ಕಡೆ ಬಾ. ಅದು ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಬಂದು ಒಂದು ಸ್ವಲ್ಪ ನಾನು ಹಾಕ್ಲಿಕ್ಕೆ ಇಷ್ಟಪಡಲ್ಲ. ಏನಾಗಿದೆ ಮಮ್ಮಿ? ಹಬ್ಬು ಆಗಿದೆ. ಕೆಳಗಡೆ ಪರವಾಗಿಲ್ಲ. ಹಾಂ ಹಾಂ ಹಾಂ, ಹಂಗೆ ಬೇಡ. ಹಾಂ, ಹಾಗೆ ಹಾಕಿ, ಬಟ್ ಮೇಲ್ ಜಾಸ್ತಿ ಇರಲಿ. ಬತ್ತು ಈ ಕಡೆ ಬಾ. ನನಗೆ ಈ ರೀತಿ ಸಣ್ಣ ಪುಟ್ಟ ನೋವುಗಳು ಆಗ್ತಾನೆ ಇರುತ್ತೆ. ಅವಾಗೆಲ್ಲ ನಾನು ಅಂದ್ಕೊಳ್ಳೋದು ಒಂದೇ ಒಂದು, ಯಾವುದೋ ದೊಡ್ಡದಾಗಬೇಕಿತ್ತು, ಅದನ್ನು ತಪ್ಪಿಸಿ ಈ ಥರ ಸಣ್ಣ ಪುಟ್ಟ ನೋವುಗಳಾಗಿದೆ. ಸೊ ಇಟ್ಸ್ ಓಕೆ, ಇದನ್ನು ನಾನು ಮ್ಯಾನೇಜ್ ಮಾಡ್ಕೊಳ್ಬಹುದು, ಇಷ್ಟು ನೋವು ನಾವು ತಡ್ಕೊಳ್ಬಹುದು ಅಂತ ಹೇಳಿ ಅಂದ್ಕೊಳ್ತಾನೆ. ಹಾಕೋತೀರಾ? ಬೇಕಾ? ಅದು ಪೀಲ್ ಇದ್ರೆ ಪೀಲಾ? ನಿಮ್ದಿನ್ನ ಟೈಮ್ ಇದೆ ಅಲ್ಲ ನಿಮ್ದು ಆ್ಯನ್ಯುವಲ್ ಟ್ರಿಪ್ಗೆ ನಾನು ಬ್ಯೂಟಿ ಪಾರ್ಲರಿಗೆ ಹೋಗೋಣ. ಅದು ಬ್ಯೂಟಿ ಪಾರ್ಲರ್ ಅಲ್ಲ, ಸಲೂನ್. ಸಲೂನ್ ಹೋಗಿ ಅದೇನೋ ಮಿನಿಕ್ಯೂರು ಪಿಡಿಕ್ಯೂರ್ ಎಲ್ಲ ಮಾಡ್ತಾರ. ಮಿನಿಕ್ಯೂರ್ ಅಲ್ಲ, ಮೆನಿಕ್ಯೂರ್. ಇದು ಪೆಡಿಕ್ಯೂರ್ ಅಂದ್ರೆ ಇದು ಕಾಲ್ದೆಲ್ಲ ಕ್ಲೀನ್ ಮಾಡೋದು. ಮೆನಿಕ್ಯೂರ್ ಅಂತ ಹೇಳಿದ್ರೆ ಇದು ಕೈ ಮಾಡೋದು. ಮುಖ ಮಾಡೋದು ಫೇಶಿಯಲ್ ಮಾಡಿಸ್ಕೊತೀರಾ? ಆಯ್ತು, ಅಪಾಯಿಂಟ್ಮೆಂಟ್ ತಕ್ಕೊಡ್ಲಾ? ನೀವು ಬೆಂಗಳೂರಲ್ಲೇ ಮಾಡಿಸ್ಕೊಳ್ಳಿ. ಹೋಗ್ತಾ ಇರೋದು ಅದು ಯಾವುದದು, ಯಾವ ಜಾನು? ಅಜರ್ಬೈಜಾನ್. ನಾನು ಅಜರ್ಬೈಜಾನ್ದು 2-3 ವಿಡಿಯೋ ತೋರಿಸ್ದೆ ನಿಮಗೆ. ಏನು ಹೇಳಿ, ಅದು ಹಿಂದೂ ಕಂಟ್ರಿ, ಪ್ರೀ ಇಸ್ಲಾಮಿಕ್, ಅದು ಹಿಂದೂ ಕಂಟ್ರಿ ಅಂತ. ಅಲ್ಲಿ ಗಣಪತಿ ಟೆಂಪಲ್ ಎಲ್ಲ ಇದೆ ಅಂತೆ. ಬಟ್ ಮ್ಯೂಸಿಯಂ ಅಂತೂ ಇದೆ ಅಲ್ಲಿ. ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಲ್ಲಿಗೆ. ನೀವು ಮಾತ್ರ ಸುತ್ತಿ, ನಾವೆಲ್ಲಿ ಮನೆಯಲ್ಲಿ ಇರ್ತೀವಿ.
ಆಯ್ತಾ? ಕಂಪನಿಯವರು ಕರ್ಕೊಂಡು ಹೋಗ್ತಾ ಇರೋದು, ನಾನೆಲ್ಲ ಏನಿಲ್ಲ ಗಾಡಿ ಲೈಟ್ ಹಾಕಿ ನಾನು ಡಾಡಾ ಅನ್ನಕ್ಕೋ ಗಾಡಿ ಅನ್ಬಿಟ್ಟೆ ಇಲ್ಲಿ ಹಿಂಗಿದೆ. ಆಮೇಲೆ ಕಾಯ್ದೆ ಹೊರಿಸ್ಕೊಬಿಡಿ ಹಿಡ್ಕೊ. ಒಂದು ನಿಮಿಷ ತಾಳು. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದರು. ಕಸಕ್ ಹಾಕೆ ಇದು ಈ ಕಡೆ ತೋರಿಸಿ. ನ್ಯೂ ಇಯರ್ ಸ್ಪೆಷಲ್. ದೇವ್ರಿಗೆ ಗೊತ್ತು. ಹಾಕೊಂಡಿದ್ದೆ ಫಸ್ಟ್ ಟೈಮ್ ನಾನು ಹಾಕೋತಾ ಇರಲ್ಲ, ತಂದು ಸುಮಾರು ದಿನ ಆಯ್ತು. ಒಂದು ನಿಮಿಷ ಹಂಗೆ ಇರಿ, ಫೋಟೋ ತೆಗೆದು ತೋರಿಸ್ತೀನಿ. ಈ ಕಡೆ ನೋಡಿ ಹಂಗೇನೆ. ನ್ಯೂ ಇಯರ್ ಸ್ಪೆಷಲ್ ಏನಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಈ ರೀತಿ ಫೇಸ್ ಮಾಸ್ಕ್ನ ಟ್ರೈ ಮಾಡಿದ್ದು. ನೋಡೋಣ ಏನು ರಿಸಲ್ಟ್ ಇದೆ ಅಂತ. ರೀ ಏನಾರು ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ತೆಗ್ದೆ. ಚಿಕ್ಕು ಭೂತ ನೀನು ಇವಾಗ. ಇದ್ದಂಗೆ ಇದ್ದೀನಿ ಅಲ್ವಾ? ಲೈಟ್ ಹಾಕು ಚಿಕ್ಕು, ಲೈಟ್ ಹಾಕು. ಇದ್ದಂಗೆ ಇದ್ದೀನಿ. ಹಂಗಿದ್ಲು ಇದೇನಿಲ್ಲ, ಏನಿಲ್ಲ. ನಿಮಗೆ ಬೇಕಾ? ನಾವು ದೇವಸ್ಥಾನದಿಂದ ಬರ್ತಿದ್ದಂಗೆ ಅಮ್ಮ ಅಡುಗೆ ಮಾಡಿದರು. ಸೊ ಊಟ ಮಾಡಿಕೊಂಡು ಅದೇ ಫೇಸ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ವರ್ಕ್ ಕೂಡ ಮುಗಿಸ್ಕೊಂಡ್ವಿ. ಈಗ ಈವ್ನಿಂಗ್ ನನ್ನ ಹಸ್ಬೆಂಡ್ ಬಾ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದರು. ತುಂಬ ದಿವಸದಿಂದ ಏನು ಕೊಡಿಸಿರ್ಲಿಲ್ಲ ಅಲ್ಲ, ಸೊ ನ್ಯೂ ಇಯರ್ ಇದೆ, ಏನಾದ್ರು ಶಾಪಿಂಗ್ ಮಾಡೋಣ, ಬಟ್ಟೆ ತೊಗೋ ಅಂತ ಹೇಳಿ ಮಾಲ್ ಆಫ್ ಮೈಸೂರಿಗೆ ಕರ್ಕೊಂಡು ಬಂದರು. ನನಗೆ ಈ ಬಟ್ಟೆ ತುಂಬ ಇಷ್ಟ ಆಯಿತು. ಬಟ್ ಅದ್ರ ಪ್ರೈಸ್ ನೋಡಿದ್ರೆ ತುಂಬ ಶಾಕಿಂಗ್ ಇತ್ತು. 7,500 ರೂಪಾಯಿ. ಅಯ್ಯೋ ದೇವ, ಇನ್ನೊಂದು 3,000 ಹಾಕಿದ್ರೆ ಒಳ್ಳೆ ಕಾಂಜೀವರಂ ಸೀರೆ ಬರುತ್ತೆ, ಬೇಡ ಬನ್ನಿ ಅಂತ ಹೇಳಿದೆ. ಅದನ್ನು ಬಿಟ್ಟು ಇನ್ಯಾವುದೂ ಡ್ರೆಸ್ಗಳು ನನಗೆ ಇಷ್ಟ ಆಗಲಿಲ್ಲ. ಮಕ್ಳಿಗಾದರೂ ನೋಡು ಅಂತ ಹೇಳಿದ್ರು, ಮಕ್ಳಿಗೆ ಆಲ್ರೆಡಿ ತುಂಬ ಬಟ್ಟೆ ಇದೆ ಅಂತ ಹೇಳಿ ಮಕ್ಳಿಗೂ ಬಟ್ಟೆ ತೊಗೊಳ್ಳಿಲ್ಲ. ಸುಮ್ಮನೆ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದ್ರ ನಂತರ ಮಕ್ಕಳಿದ್ದವರು ಆಟಾಡಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಅಂತ ಕೇಳಿದ್ರು. ಸೊ ಅವರನ್ನು ಇಲ್ಲಿ ಮೇಲ್ಗಡೆ ಪ್ಲೇ ಝೋನ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ವಿಡಿಯೋನ ನಾನು ಇಲ್ಲಿ ಹಾಕಿಲ್ಲ, ಅದನ್ನು ಸಪ್ರೇಟಾಗಿ ಹಾಕ್ತೀನಿ. ಏಕೆಂದರೆ ಅದ್ರ ವಿಡಿಯೋನೂ ಹಾಕಿಬಿಟ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಆ ವಿಡಿಯೋನ ಹಾಕ್ತಾಯಿಲ್ಲ. ಯಾಕೆಂದರೆ ಮನೆಗೆ ಹೋದ್ಮೇಲೆ ಇನ್ನೂ ಸೆಲೆಬ್ರೇಷನ್ ಇದೆ ನಮ್ಮದು, ಹಾಗಾಗಿ. ಸೊ ಇತ್ತೀಚೆಗಂತೂ ಇವರಿಬ್ಬರು ಈ ರೀತಿ ಗೇಮ್ ಝೋನ್ನಲ್ಲಿ ಹೋಗಿ ಆಟಾಡೋದಂತೂ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 1-2 ಸತಿ ಬೆಂಗಳೂರಿಗೆ ಹೋದಾಗಲೂ ಅಲ್ಲೂ ಕೂಡ ಇದೇ ರೀತಿ ಆಟಾಡಿದ್ರು. ಇವತ್ತು ಇಲ್ಲಿ ನೋಡಿ ಇಲ್ಲಿನೂ ಆಟಾಡೋಕ್ಕೆ ಶುರು ಮಾಡಿದ್ರು. ನಾನು ಬೇಡ ಅಂತ ಹೇಳಿದೆ, ಬಟ್ ಅವ್ರ ಪಪ್ಪ ಇಲ್ಲ ಆಟ ಆಡಿಸು ಮಕ್ಕಳಿಗೆ, ಲೆಟ್ ದೆಮ್ ಎಂಜಾಯ್ ಅಂತ ಹೇಳಿ ಆಟ ಆಡಿಸಿದ್ರು. ಅದ್ರ ನಂತರ ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಸ್ಟುಡಿಯೋಗೆ ಹೋಗಿ ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಇಲ್ಲಿ ಬಂದೆ. ಪ್ಲೀಸ್ ಡೋಂಟ್ ಥಿಂಕ್ ಅದರ್ವೈಸ್. ನ್ಯೂ ಇಯರ್ ಅಂತ ಬೇರೆ ಏನೂ ಸೆಲೆಬ್ರೇಷನ್ ಮಾಡಿಲ್ಲ. ಜಸ್ಟ್ ನಾನು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನಾನು ಸ್ಟುಡಿಯೋಯಿಂದ ಮನೆಗೆ ಬರೋ ಅಷ್ಟರೊಳಗೆ ಮನೆಗೆ ಏನೆಲ್ಲ ಬಂದುಬಿಟ್ಟಿದೆ ನೋಡಿ. ಇಷ್ಟೆಲ್ಲ ಫುಡ್ ಆರ್ಡ್ರ್ ಮಾಡಿದ್ದಾರೆ. 1 ತಿಂಗಳಿಂದ ಡಯಟ್ ಮಾಡಿರೋದಕ್ಕೆ ಇವತ್ತು ಇದೊಂಥರ ಪನಿಷ್ಮೆಂಟೇನೆ ನನಗೆ. ಬಟ್ ನಾನು ಇಷ್ಟೊಂದೆಲ್ಲ ಏನು ತಿಂದಿಲ್ಲ, ಎಲ್ಲದೂ ಒಂಥರ ಟೇಸ್ಟ್ ಮಾಡಿದ್ದು ಅಷ್ಟೇ. ಪಿಜ್ಜಾ, ಮೋಮೋಸ್, ಬಿಡು, ನನ್ನ ಫೇವ್ರೇಟ್ ಮಸಾಲೆ ಪುರಿ ಆ್ಯಂಡ್ ಪಾನಿಪುರಿ ತಂದುಕೊಟ್ಟಿದ್ರು. ನಿನ್ನ ಫೇವರೇಟ್ ಮಸಾಲೆ ಪುರಿ ತಂದಿದ್ದೀನಿ. ಇನ್ನ ಮುಂದೆ ಬರುತ್ತಲ್ಲ ಮಮ್ಮ, ಪಾನಿಪುರಿ ಬರುತ್ತೆ, ಮೋಮೋಸ್ ಇದೆ, ಪಿಜ್ಜಾ ಇದೆ. ಅಣ್ಣ ಹೊಟ್ಟೆ ಹಸ್ದಿರೋನ್ಗೆ ಊಟ ಹಾಕಬೇಕು, ಹೊಟ್ಟೆ ತುಂಬಿರೋನ್ಗಲ್ಲ. ಆದ್ರೆ ನಾವು ಹಿಂಗೆ ಹೇಳಿ ಮಮ್ಮಿ. ಹಾ ಇಲ್ಲಿಡಿ ಮಮ್ಮ. ಈಗ ಪಾನಿಪುರಿ ಅದು ಹಾಲು ಕಾಯಿಸೋ ಪಾತ್ರೆ ಆಗಿತ್ತು. ಹಾ ಬನ್ನಿ ಈಗೆಲ್ಲ
ಒಂದ್ ನಿಮಿಷ ತಾಳಿ. ಫ್ಯಾಮಿಲಿ ಜೊತೆಗಿದ್ರೆ ಪ್ರತಿದಿನನೂ ಸೆಲೆಬ್ರೇಷನ್ನೇ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನೇ ಅಡುಗೆ ಮಾಡ್ತೀನಿ, ಅವ್ರು ಏನು ಕೇಳ್ತಾರೆ ಅದು ಮಾಡಿಕೊಡ್ತೀನಿ. ಬಟ್ ಇವತ್ತು ಫಾರ್ ಎ ಚೇಂಜ್ ನೀನು ರೆಸ್ಟ್ ಮಾಡು ಅಂತ ಹೇಳಿ ಅವರು ಇಷ್ಟೆಲ್ಲ ಅರೇಂಜ್ ಮಾಡಿದರು. ಸೊ ಬಿಗ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ನನಗೆ ಇಷ್ಟೆಲ್ಲ ಪ್ಲ್ಯಾನ್ ರೆಡಿ ಮಾಡಿ ಇದೆಲ್ಲ ಮಮ್ಮಿಗೆ ಇಷ್ಟ ಇದನ್ನೆಲ್ಲ ತೊಗೊಂಡು ಅಂತ ಹೇಳಿ. ಸೊ ಪಾರ್ಟ್ನರ್ ಇನ್ ಕ್ರೈಮ್ ಅಪ್ಪ ಮಕ್ಕಳು. ಇದೆ ನಮ್ಮ ನ್ಯೂ ಇಯರ್ ಡೇ ಸೆಲೆಬ್ರೇಷನ್ ಹೀಗೆ ಕಳೆದಿದ್ದು. ಫ್ರೆಂಡ್ಸ್, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲ್ಲಿ ಮತ್ತೊಂದು ಅಮ್ಮ ಮಕ್ಕಳ ಕ್ಯೂಟ್ ವಿಡಿಯೋ ಅಥವಾ ಒಂದು ಪೇರೆಂಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.